ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದಿನ ನಾವು ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು ಎಂಬುದಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನಾವು ನೋಡಿಕೊಳ್ಳೋಣ. ಯಾಕಂದರೆ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 15ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆದ ಕಾರಣ ನೀವು ನಡೆದುಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ನಾವು ಯಾವ ರೀತಿಯಾಗಿ ನಡೆದುಕೊಳ್ಳುತ್ತಾ ಇದ್ದೇವೆ ಎಂಬುದಾಗಿ ನಾವು ಚೆನ್ನಾಗಿ ನೋಡಿಕೊಳ್ಳಬೇಕೆಂಬುದಾಗಿ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ನಾವು ಯಾವ ರೀತಿ ನಡೆಯುವಂಥದ್ದು ದೇವರ ಆಸ್ತಿ ಎಂಬುದಾಗಿ ನಾವು ನೋಡಿಕೊಳ್ಳುವಾಗ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ನಾವು ಪ್ರೀತಿಯಲ್ಲಿ ನಡೆದುಕೊಳ್ಳಬೇಕೆಂಬುದು ದೇವರ ಆಸೆಯಾಗಿದೆ. ಯಾಕಂದ್ರೆ ಯೇಸು ಕ್ರಿಸ್ತನು ತನ್ನನ್ನೇ ನಮಗೋಸ್ಕರ ಯಜ್ಞವಾಗಿಯೂ ಸುವಾಸನೆಯ ಕಾಣಿಕೆಯಾಗಿಯೂ ಸಮರ್ಪಿಸಿಕೊಟ್ಟನು. ಆ ಒಂದು ಪ್ರೀತಿನ ನಾವು ನೆನಪು ಮಾಡಿಕೊಂಡು ನಮ್ಮ ನಡೆ ನುಡಿ ಕ್ರಿಯೆಗಳಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಕೆಲಸದ ಸ್ಥಳದಲ್ಲಿ, ನಾವು ಹೋಗುವ ಎಲ್ಲಾ ಸ್ಥಳಗಳಲ್ಲಿ, ನಾವಿರುವ ಎಲ್ಲಾ ಸ್ಥಳಗಳಲ್ಲಿ ಪ್ರೀತಿಯಿಂದ ನಡೆದುಕೊಳ್ಳುವುದನ್ನ ನಾವು ಅಭ್ಯಾಸ ಮಾಡಿಕೊಳ್ಳೋಣ. ಎಷ್ಟೋ ಸಾರಿ ಎಷ್ಟೋ ಜನರ ಮೇಲೆ ನಮ್ಮಲ್ಲಿ ದ್ವೇಷ ಉಂಟಾಗಬಹುದು, ಕೋಪ ಇರಬಹುದು. ಆದರೆ ಯೇಸು ಕ್ರಿಸ್ತನ ಪ್ರೀತಿಯನ್ನ ನಾವು ನೆನಪು ಮಾಡಿಕೊಳ್ಳುವಾಗ ಆತನು ನಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲಾ ಕಹಿ ಭಾವನೆಯನ್ನ ತೆಗೆದುಹಾಕಿ ಪ್ರೀತಿಯಲ್ಲಿ ನಡೆದುಕೊಳ್ಳುವ ಹಾಗೆ ಆತನು ಸಹಾಯ ಮಾಡುವವನಾಗಿದ್ದಾನೆ. ಎರಡನೇದಾಗಿ ನಾವು ನೋಡಿಕೊಳ್ಳುವಾಗ ಇದೇ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ಬೆಳಕಿನವರಂತೆ ನಡೆದುಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾವು ಬೆಳಕಿನವರಂತೆ ನಾವು ನಡೆದುಕೊಳ್ಳಬೇಕೆಂಬುದಾಗಿ ದೇವರು ಆಸೆ ಪಡ್ತಾನೆ. ಮುಂಚೆ ನಾವು ಕತ್ತಲಲ್ಲಿದ್ದೆವು. ಯೇಸು ಕ್ರಿಸ್ತನನ್ನ ನಾವು ಅರಿತುಕೊಂಡ ಮೇಲೆ ನಾವು ಎಷ್ಟು ಮಾತ್ರಕ್ಕೂ ನಾವು ಕತ್ತಲೆಯಲ್ಲಿ ಇರುವವರಲ್ಲ. ಕತ್ತಲೆಯಲ್ಲಿ ನಾವು ನಡೆಯಬಾರದು. ನಾವು ಬೆಳಕಿನವರಾಗಿದ್ದೇವೆ. ನಾವು ಬೆಳಕಿನಲ್ಲಿ ನಡೆಯಬೇಕಾಗಿದೆ. ದೇವರ ವಾಕ್ಯದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಈ ಲೋಕಕ್ಕೆ ಬೆಳಕನ್ನಾಗಿ ದೇವರು ನಮ್ಮನ್ನ ಇರಿಸಿರುವಾಗ ನಾವು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ಆತನ ಬೆಳಕನ್ನ ಉದಯಿಸುವ ಮಕ್ಕಳಾಗಿ ನಾವು ಜೀವಿಸಬೇಕಾಗಿದೆ. ಎಷ್ಟೋ ಜನರ ಜೀವಿತದಲ್ಲಿ ಕತ್ತಲೆಯು ಕವಿದುಕೊಂಡಿದೆ. ಅಂತ ಜನರನ್ನ ನಾವು ಸಂಧಿಸುವಾಗ ಆ ಯೇಸುವಿನ ಬೆಳಕನ್ನು ಕೊಡುವಂತವರನ್ನಾಗಿ ದೇವರು ನಮ್ಮನ್ನು ಉಪಯೋಗಿಸಿಕೊಳ್ಳುವ ಹಾಗೆ ನಾವು ಬೆಳಕಿನವರಂತೆ ನಡೆದುಕೊಳ್ಳೋಣ. ಮೂರನೇದಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನದಲ್ಲಿ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ನಾವು ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಬೇಕೆಂಬುದಾಗಿ ದೇವರು ಆಸೆ ಪಡುವವನಾಗಿದ್ದಾನೆ. ಯೇಸು ಕ್ರಿಸ್ತನು ನಮಗಾಗಿ ಕೊಟ್ಟಿರುವಂತಹ ಸಹಾಯಕನು ಆ ಪವಿತ್ರಾತ್ಮನು. ಆತನನ್ನ ನಾವು ಅನುಸರಿಸಿ ನಡೆದುಕೊಳ್ಳುವಾಗ, ಆತನಿಗೆ ಒಳಪಟ್ಟು ನಡೆಯುವಾಗ ಎಷ್ಟು ಮಾತ್ರಕ್ಕೂ ಶರೀರ ಭಾವದ ಅಭಿಲಾಷೆಗಳನ್ನು ನಾವು ನೆರವೇರಿಸದಂತೆ ದೇವರ ಇಷ್ಟಾರ್ಥವನ್ನ ನೆರವೇರಿಸುವವರಾಗ್ತೇವೆ. ಈ ಲೋಕದ ಎಲ್ಲಾ ಅಭಿಲಾಷೆಗಳನ್ನ ಜಯಿಸಲಿಕ್ಕೆ ಪವಿತ್ರಾತ್ಮನ ಮೂಲಕ ನಮಗೆ ಸಹಾಯ ದೊರಕುವಂತದ್ದಾಗಿದೆ. ಪ್ರಿಯ ದೇವಜನರೇ, ದೇವರ ಪ್ರೀತಿಯಲ್ಲಿ ಬೆಳಕಿನವರಾಗಿ ಪವಿತ್ರಾತ್ಮನನ್ನು ಅನುಸರಿಸುವವರಾಗಿ
ನಾವು ನಡೆಯುವಂತೆ ದೇವರು ತಾನೇ ನಮಗೆ ಸಹಾಯ ನೀಡಲಿ. ದೇವರು ಈ ವಾಕ್ಯವನ್ನು ನಮ್ಮ ಆತ್ಮೀಯ ವೃದ್ಧಿಗಾಗಿ ಉಪಯೋಗಿಸಿಕೊಳ್ಳುವ ಹಾಗೆ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.